ದೈವಾರಾಧನೆಗೆ ಸಮಸ್ಯೆ ಮಾಡಿದರೆ ಸರ್ವನಾಶವಾಗುತ್ತೆ. ಕಾಂತಾರ ಚಿತ್ರದಲ್ಲಿ ದೈವಾರಾಧನೆ ಬಳಸಬೇಡಿ ಅಂತ ಮಂಗಳೂರಲ್ಲಿ ದೈವ ನರ್ತಕ ದಯಾನಂದ ಕತ್ತಲ್ ಸಾರ್ ಹೇಳಿದ್ದಾರೆ. ಕಾಂತಾರ ಹಿಟ್ಟಾಗಿತ್ತು, ಈಗ ಮತ್ತೆ ದೈವಾರಾಧನೆ ಬಳಕೆ ಬೇಡವಾಗಿತ್ತು. ಮೊದಲ ಭಾಗದಲ್ಲಿ ತಪ್ಪಾಗಿದೆ, ಎರಡನೇ ಭಾಗದಲ್ಲಾದರೂ ಬಿಟ್ಟು ಬಿಡಿ. ತಪ್ಪು ಮಾಡಿದರೆ ದೈವಗಳು ದೈವ ನರ್ತಕರನ್ನೂ ಕೂಡ ಬಿಡೋದಿಲ್ಲ. ಅರಿಯದೆ ಮಾಡಿದಾಗ ದೈವಗಳು ಕ್ಷಮೆ ನೀಡುತ್ತೆ, ತಪ್ಪು ಮಾಡಿದಾಗ ತುಳುನಾಡಿನ ದೈವಗಳು ಕಾರ್ಣಿಕ ತೋರಿಸಿಯೇ ತೋರುತ್ತವೆ ಅಂತ ದೈವ ನರ್ತಕ ದಯಾನಂದ ಕತ್ತಲ್ ಸಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಬಹಳ ನಿರೀಕ್ಷೆಯನ್ನ ಸೃಷ್ಟಿ ಮಾಡಿರುವಂತಹ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಸಂದರ್ಭದಲ್ಲಿ ಅನೇಕ ಅವಘಡಗಳು ಸಂಭವಿಸ್ತಾ ಇದೆ. ಒಂದ್ ಕಡೆಯಿಂದ ಸಹಕಲಾವಿದರ ಸಾಲು ಸಾವುಗಳು ಒಂದ್ ಕಡೆ ಆದ್ರೆ, ಚಿತ್ರೀಕರಣ ಮಾಡುವಂತ ಸಂದರ್ಭ ಒಂದಿಷ್ಟು ಅವಘಡಗಳು. ಈಗ ಮೊನ್ನೆ ತಾನೇ ಬಂದಂತಹ ಮಾಹಿತಿಯ ಪ್ರಕಾರ ಶೂಟಿಂಗ್ ನಡೆಸುವಂತ ಸಂದರ್ಭದಲ್ಲಿ ನದಿಯಲ್ಲಿ ದೋಣಿ ಮಗುಚಿ ಬಿದ್ದು ಕೂಡ ಒಂದು ಅವಘಡ ಸಂಭವಿಸಿತು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ರಿಷಬ್ ಶೆಟ್ಟಿ ಸಹಿತ ಕಾಂತಾರ ಚಿತ್ರತಂಡಕ್ಕೆ ಪಂಜುರ್ಲಿ ದೈವ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಈ ಘಟನೆಗಳು ನಡೀತಾ ಇದೆಯಾ? ಹಾಗಾದ್ರೆ ಚಿತ್ರತಂಡದಿಂದ ಏನಾದ್ರೂ ದೈವದ ಮುನಿಸಿಗೆ ಕಾರಣವಾಗುವಂತ ಬೆಳವಣಿಗೆಗಳು ಏನಾದ್ರೂ ನಡೆದಿದೆಯಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಸಹಿತ ದೈವ ನರ್ತಕರು ಆಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರಿದ್ದಾರೆ. ಅದರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ಈ ಸಾಲು ಅವಘಡಕ್ಕೆ ಕಾರಣ ಏನು? ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಏನು ಹೇಳ್ತೀರಿ? ಅದರ ಬಗ್ಗೆ ಹೇಳಲಿಕ್ಕೆ ನಾನು ಜನ ಅಲ್ಲ, ಆದರೆ ದೈವಾರಾಧನೆಯ ಬಗ್ಗೆ ಯಾರು ಪ್ರದರ್ಶನ ಮಾಡ್ತಾರೋ, ಅದರ ಒಂದು ನಿಯಮಾವಳಿ ಏನಿದೆ ಅದನ್ನು ಮೀರಿ ಮಾಡ್ತಾರೋ, ದೈವಾರಾಧಕರ ಮನಸ್ಸಿಗೆ ಘಾಸಿ ಯಾರು ಮಾಡ್ತಾರೋ ಅಂಥದ್ದೆಲ್ಲ ಅವರ ಕರ್ಮಫಲಗಳು ಅವರಿಗೆ ಖಂಡಿತ ಸಿಗ್ತದೆ. ಸರ್, ಈಗ ಕಾಂತಾರ ಚಿತ್ರದಲ್ಲಿ ದೈವಾರಾಧನೆ ಬಳಕೆ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಬಹಳ ದೊಡ್ಡ ವಿರೋಧ ಇತ್ತು. ಸೊ ಈ ಚಿತ್ರದಲ್ಲಿ ಏನಾದರೂ ದೈವಾರಾಧನೆಯನ್ನ ಬಳಕೆ ಮಾಡಿದ್ದಾರೆ? ಯಾಕಂದ್ರೆ ಹಿಂದೆ ವರಾಯಿ ಪಂಜುರ್ಲಿ ಒಂದು ಎಚ್ಚರಿಕೆಯನ್ನ ನೀಡಿತ್ತು, ನಿಮ್ ಕಂಟಕ ಇದೆ ಅಂತ. ಆ ದೈವದ ನುಡಿಯ ಬಳಿಕ ಇಂಥ ಸಾಲು ಅವಘಡಗಳು ಕೂಡ ನಡೀತಾ ಇದೆ. ಚಲನಚಿತ್ರದಲ್ಲೂ ಅದ್ಭುತವಾಗಿ ಯಶಸ್ಸಾಗಿತ್ತು, ವಿಶ್ವಮಾನ್ಯ ಆಗಿತ್ತು, ಅದ್ಭುತವಾಗಿ ಅವರಿಗೆ ಸಂಪತ್ತು ಕೂಡ ಕ್ರೋಢೀಕರಣ ಆಗಿತ್ತು. ನಮಗೆ ಭಾಳ ಹೆಮ್ಮೆ, ನಮ್ಮ ನೆಲದ ಒಬ್ಬ ಕಲಾವಿದ ದೊಡ್ಡ ಸಾಧನೆಯನ್ನು ಮಾಡಬೇಕು, ಅವರು ಬೆಳೀಬೇಕು. ಆದರೆ ಆ ಚಲನಚಿತ್ರದಲ್ಲೂ ನಾನು ಒಂದು ವಿಭಾಗವನ್ನು ಹೇಳಿದ್ದೇನೆ. ಯಾವುದು? ದೈವಾರಾಧನೆಯ ಪ್ರದರ್ಶನ ತಪ್ಪು, ದೈವಾರಾಧಕರ ನಿಂದನೆ ತಪ್ಪು, ಇಲ್ಲಿನ ಸಂಸ್ಕೃತಿಯ ವೈರುಧ್ಯವಾದಂಥ ವಿಶೇಷ ಪ್ರಕ್ರಿಯೆಗಳನ್ನು ಮಾಡುವಂಥ ತಪ್ಪು. ಹೊರತಾಗಿ ಇನ್ನುಳಿದದ್ದೆಲ್ಲ ಸರಿ ಇದೆ. ನಾನು ಆವಾಗಲೇ ಹೇಳಿದ್ದೇನೆ, ನೀವು ಯಾವುದೇ ಮಾಡಿ, ಯಕ್ಷಗಾನ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ನಾಟಕ, ಯಾವುದೇ ವಿಭಾಗಗಳಲ್ಲಿ ದೈವಾರಾಧನೆಯ ಪ್ರದರ್ಶನವನ್ನು ಮೂಲ ಸಂಪ್ರದಾಯದಂತೆ ದಯವಿಟ್ಟು ಮಾಡಬೇಡಿ ಅನ್ನೋಂಥ ಭಿನ್ನಪವನ್ನು ನಾನು ಮಾಡಿದೆ. ಇದಿಷ್ಟು ದೈವಾರಾಧಕರಾಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.